ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಇವತ್ತು ನಿಮ್ಮ ಕೂದಲಿಗೆ ಒಂದು ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಮೊದಲು ಇಲ್ಲಿ ನಾನು ಟೀ ಪುಡಿನ ತೊಗೊಂಡಿದ್ದೀನಿ. ಇದನ್ನಾಗ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ವೀಕ್ಷಕರೇ ಇಲ್ಲಿ ನೋಡಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ಇದರಲ್ಲಿ ಸಲ್ಫರ್, ವೈಟಮಿನ್ಸ್, ಪ್ರೋಟೀನ್ಸ್ ಇರೋ ಹಾಗೂ ಕಾರ್ಬೋಹೈಡ್ರೇಟ್ ಇದೆ. ಕೂದಲು ಎಷ್ಟೇ ಉದುರ್ತಾ ಇರಲಿ, ನಿಮ್ಮ ಚೊಕ್ಕ ತಲೆ ಮೇಲೆ ಕೂಡ ಈ ಒಂದು ಈರುಳ್ಳಿನ ಈ ಜ್ಯೂಸನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ಅಲ್ಲಿ ಕೂಡ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಅಷ್ಟೊಂದು ಪವರ್ಫುಲ್ ಆಗಿದ್ದು ಕೆಲಸ ಮಾಡುತ್ತೆ. ಆದರೆ ನಾವು ಇದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ನಿಜವಾಗ್ಲೂ ವೀಕ್ಷಕರೇ, ಈರುಳ್ಳಿ ಹೇರ್ ಗ್ರೋತ್ ಸಲುವಾಗಿ ಹಾಗೂ ಹೇರ್ ಫಾಲ್ನ ಸ್ಟಾಪ್ ಮಾಡೋದಕ್ಕೆ ಒಂದು ತುಂಬಾ ಒಳ್ಳೆಯವಾದಂಥ ಇಂಗ್ರೀಡಿಯೆಂಟ್. ಅದನ್ನು ಅಷ್ಟು ಈರುಳ್ಳಿನ ತೊಗೊಂಡು ಚಿಕ್ಕ ಚಿಕ್ಕಾಗಿ ಪೀಸ್ ಕಟ್ ಮಾಡ್ಕೊಂಡು ಇದನ್ನು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದೀನಿ ವೀಕ್ಷಕರೇ. ನೋಡಿ ಈ ರೀತಿಯಾಗಿ, ಯಾಕಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಗ್ರೇಟ್ ಕೂಡ ಮಾಡ್ಕೋಬಹುದು. ಆಮೇಲೆ ಒಂದು ಕ್ಲೀನ್ ಇರುವಂಥ ಬಟ್ಟೆಯಲ್ಲಿ ಹಾಕಿ ಇವಾಗ ಇದನ್ನು ನಾನು ಸೋರಿಸ್ಕೊತಾ ಇದ್ದೀನಿ. ಇದು ಏನು ಈರುಳ್ಳಿ ಜ್ಯೂಸ್ ಇದೆಯಲ್ಲ ವೀಕ್ಷಕರೇ, ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂದರೆ ಇದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ. ನೀವು ಸಹ ಒಂದ್ಸಲ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡು ಬಿಡಿ. ನಿಮ್ಮ ಹೇರ್ ಫಾಲ್ ಎಷ್ಟೇ ಆಗ್ತಾ ಇರಲಿ ತಕ್ಷಣವೇ ಕಮ್ಮಿ ಆಗುತ್ತೆ. ಇವಾಗ ಈ ಒಂದು ಈರುಳ್ಳಿ ಜ್ಯೂಸ್ ರೆಡಿ ಆಗಿದೆ, ಅದಕ್ಕೂ ಸಹ ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೆಸ್ ಸಲುವಾಗಿ ನೋಡಿ ಇಲ್ಲೊಂದು ಬೌಲನ್ನು ಇಟ್ಟಿದ್ದೀನಿ. ಅದರ ಒಳಗಡೆ 1 ಫುಲ್ ಗ್ಲಾಸ್ ಅಷ್ಟು ಕುಡಿಯೋ ನೀರು ಅಂದರೆ ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾವು ಹಾರ್ಡ್ ವಾಟರ್ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಅದು ಕೂದಲು ಆರೈಕೆಗೆ ಒಳ್ಳೆಯದಾಗಿರಲ್ಲ. ನೋಡಿ ಇವಾಗ 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ತೊಗೊಂಡಿರುವಂಥ ಟೀ ಪುಡಿನ ಸಹ 2 ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಟೀ ಪುಡಿ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತಿದೆ. ಇದು ಕೂದಲಿನ ಆರೈಕೆಗೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಇಡುತ್ತೆ. ಜೊತೆಗೆ ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತೆ. ಕೂದಲು ಸಾಫ್ಟ್ ಸಿಲ್ಕಿ ಆಗಿ ಬೆಳೆಯೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ ವೀಕ್ಷಕರೇ. ಬರೀ ಈ ಒಂದು ಟೀ ಪುಡಿಯಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ಅಂದರೆ, ಎಷ್ಟೇ ನಿಮ್ಮ ಕೂದಲು ಡ್ಯಾಮೇಜ್ ಆಗಿರಲಿ, ಸ್ಪ್ಲಿಟೆಲ್ಸ್ ಆಗಿರಲಿ, ಕೂದಲಿನಲ್ಲಿ ಒಂದು ಹೊಸ ಹೊಳಪೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದನ್ನು ಈ ಒಂದು ನಾನು ಹೇಳೋ ರೆಮಿಡಿನ ನೀವು ಕಂಟಿನ್ಯೂಸ್ ಆಗಿ ಬಳಸ್ತಾ ಬಂದರೆ ನಿಮಗೆ ಇರೋವಂಥ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಡ್ರೈನೆಸ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಟೀ ಪುಡಿನಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಈ ಒಂದು ನೀರಲ್ಲಿ ಬಿಡುಗಡೆಯನ್ನು ಆಗಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತವೆ ವೀಕ್ಷಕರೇ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ವೀಕ್ಷಕರೇ. ಇಲ್ಲ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಯಾವಾಗ ಬೇಕು ಅವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ನಾನಿವತ್ತು ನಿಮಗೆ 2 ರೀತಿಯಾದಂಥ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದು ಸುಲಭ ಅನ್ನಿಸ್ತೋ ಅಥವಾ ನಿಮಗೆ ಯಾವುದೊಂದು ಈಸಿ ಆಗುತ್ತೋ ಅದನ್ನು ನೀವಿಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಅಲ್ಟರ್ನೇಟ್ ಡೇಸ್ ಆಗಿ 2 ಕೂಡ ಯೂಸ್ ಮಾಡಿಕೊಂಡ್ರೆ ಏನು ಇಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಪ್ರತಿಯೊಂದು ಜನರು ಈ ಒಂದು ರೆಮಿಡಿಯನ್ನು ಅಪ್ಲೈ ಮಾಡ್ಕೊಳ್ಬಹುದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ನಾನು ಕೆಮಿಕಲ್ನ ಬಳಸ್ತಾ ಇಲ್ಲ. ಎಷ್ಟೇ ಕೂದಲಿದ್ರೋ ಸಮಸ್ಯೆ ಇರಲಿ, ತುಂಬ ಕೂದಲು ಉದುರೋಗಿ ತಲೆ ಮೇಲೆ ಚೊಕ್ಕು ಬಿದ್ದೆ ಅಂದರೂ ಕೂಡ ಇದರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯವಿದೆ. ಆಮೇಲೆ ತಣ್ಣಗಾಗೋಕ್ಕೆ ಬಿಟ್ಟಿದೆ. ಇದನ್ನು ಬಾಯ್ಲ್ ಮಾಡಿಕೊಂಡು ಇವಾಗ ಒಂದು ಬೌಲಲ್ಲಿ ಇದನ್ನು ನಾನು ಸೋರಿಸ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ನೋಡಿ ಎಷ್ಟು ಚೆನ್ನಾಗಿರುವಂಥ ಇಲ್ಲಿ ಈ ಒಂದು ಸೀರಮ್ ರೆಡಿಯಾಗಿದೆ ಅಂತ. ಇದನ್ನು ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ ಏನೇ ಮಾಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಸೊ ನೋಡಿ ಇವಾಗ ನಾನು ಹೇಳೋ ರೀತಿಯಲ್ಲಿ 2 ಥರವಾದ ನಿಮ್ಮ ರೆಮಿಡೀಸ್ ಹೇಳ್ಕೊಡ್ತೀನಿ. ಸೊ ಅದ್ರಗೋಸ್ಕರ ಏನು ಮಾಡಬೇಕಂದ್ರೆ, ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಈ ಒಂದು ಟೀ ಪುಡಿ ನೀರನ್ನು ಸ್ವಲ್ಪ ಸೈಡ್ಗೆ ತಗೊಳ್ಬೇಕು. ಇವಾಗ ಇದರಲ್ಲಿ ಒಂದು ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ ಹಾಕ್ತೀನಿ ವೀಕ್ಷಕರೇ. ಇದನ್ನು ನೀವು ಸೀರಮ್ ಥರ ಯೂಸ್ ಮಾಡ್ಕೊಳ್ಬಹುದು. ಡೈಲಿ ನೈಟ್ ಮಲ್ಗೋವಾಗ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಮಲ್ಗೋಬಹುದು. ಸೊ ಮೊದಲೇ ಏನು ಈರುಳ್ಳಿ ಜ್ಯೂಸ್ ಮಾಡಿದೆ ಅಲ್ವಾ, ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಡೈಲಿ ನೈಟ್ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇಲ್ಲಾಂದರೆ ವಾರಕ್ಕೆ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಸೊ ಆವಾಗ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ಸೊ ನೋಡಿ ಮತ್ತೆ ಇದರಲ್ಲಿ ನಾನು ಲಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಯಾಕಂದರೆ ಲಿಂಬೆಹಣ್ಣು ಹಾಕೋದ್ರಿಂದ ಎಷ್ಟೇ ಒಂದು ಡ್ಯಾಮೇಜ್ ಇರಲಿ ಅಥವಾ ಸ್ಕ್ಯಾಲ್ಪ್ನಲ್ಲಿ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೆ ವೈಟಮಿನ್ ಸಿ ಇರೋದ್ರಿಂದ ಅದನ್ನು ತೆಗೆಯುವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಹಾಗೂ ಇದು ಕೂಡ ಕೂದಲಿಗೆ
ಸಾಫ್ಟ್ ಸಿಲ್ಕಿ ಶೈನಿ ಮಾಡುತ್ತೆ. ಇವಾಗ ಇದನ್ನು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಕಾಟನಿಂದ ಎಲ್ಲ ಕಡೆನೂ ಸ್ಕ್ಯಾಲ್ಪ್ ಮೇಲೆ ಹಚ್ಕೊಂಡು ಬರೀ 1 ಗಂಟೆಗಳ ಕಾಲ ಇಡಿ. ಇಲ್ಲ ಅಂದರೆ ನೈಟ್ ಮಲ್ಗೋವಾಗ ಹಚ್ಕೊಂಡು ಮಗೊಳ್ಳಿ. ನೆಕ್ಸ್ಟ್ ಡೇ ನೀವು ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ತಾ ಬನ್ನಿ ವೀಕ್ಷಕರೇ. ವಾರಕ್ಕೆ 3 ಸಲ ಈ ಥರ ಮಾಡಬೇಕು ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಕೂದಲುದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದ್ದು ಕೆಲಸ ಮಾಡುತ್ತೆ. ಸೊ ಇದು ಆಗಿರುತ್ತು ಫಸ್ಟ್ ರೆಮಿಡಿ. ನೆಕ್ಸ್ಟ್ ವೀಕ್ಷಕರೇ ಮತ್ತೆ ಏನು ಸ್ವಲ್ಪ ಇಲ್ಲ ನಾನು ಟೀ ಪುಡಿ ನೀರನ್ನ ಉಳಿಸ್ಕೊಂಡಿದ್ದಲ್ವ ಅದರಲ್ಲಿ ಇವಾಗ ಏನು ಮಾಡಬೇಕಂದ್ರೆ ವೀಕ್ಷಕರೇ ಶ್ಯಾಂಪೂನ ಹಾಕ್ಕೊಳ್ಬೇಕು. ನೋಡಿ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಇವೆಲ್ಲ ಹಚ್ಕೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ತಲೆ ಸ್ನಾನವನ್ನು ಮಾಡಬೇಕಾದ್ರೆ ಈ ಥರ ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಟೀ ಪುಡಿ ನೀರನ್ನು ರೆಡಿ ಮಾಡ್ಕೊಂಡು ಅದರಲ್ಲಿ ನಿಮಗೆ ಇಷ್ಟವಾದಂಥ ಶ್ಯಾಂಪೂನ ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿ ಬರೀ ಒಂದು 20 ನಿಮಿಷ ಬಿಡಬೇಕು ವೀಕ್ಷಕರೇ. ಜಸ್ಟ್ 20 ಮಿನಿಟ್ಸ್ ಹಾಗೆ ಬಿಡಬೇಕು. ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ನೀವು 2 ರೆಮಿಡೀಸ್ ಕೂಡ ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ನೈಟ್ ಒಂದು ಸೀರಮ್ನ ಹಚ್ಕೊಂಡು ನೆಕ್ಸ್ಟ್ ಡೇ ಈ ಥರ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. 2 ಕೂಡ ಬಹಳಷ್ಟು ಪವರ್ಫುಲ್ ಆಗಿರೋವಂಥ ರೆಮಿಡಿ ಇದೆ. ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಕೊಳ್ಳಿ. ಎಷ್ಟೇ ನಿಮ್ಮ ಕೂದಲುದ್ರೋ ಸಮಸ್ಯೆ ಇರಲಿ, ಡ್ಯಾಮೇಜ್ ಆಗಿರೋವಂಥ ಕೂದಲನ್ನ ಸಹ ಈ ಒಂದು ರೆಮಿಡಿ ರಿಪೇರ್ ಮಾಡುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.